ಬಾಸ್ ಟಿವಿ ವೀಕ್ಷಕರೆಲ್ಲರೂ ಮಂಜುನಾಥ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಹೊಸ ವರ್ಷದ ಶುಭಾಶಯಗಳು. ಯುಗಾದಿ ವರ್ಷ ಭವಿಷ್ಯ 2026 ಮಕರ ರಾಶಿ. ಮಕರ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆಯ ಫಲಗಳನ್ನು ಅನುಭವಿಸ್ಕೊಂಬಂದಿದ್ದೀರಿ. ಒಳ್ಳೆಯ ಶುಭಫಲಗಳು ಕೂಡ ತಮಗಾಗತ್ತೆ. ಎಷ್ಟೋ ಒಳ್ಳೆಯ ಒಂದು ಯೋಚನೆಯನ್ನು ಚಿಂತನೆಯನ್ನು ಇಟ್ಟುಕೊಂಡು ಒಳ್ಳೆಯ ಒಂದು ಸ್ಥಾನಮಾನ ಹುದ್ದೆಯನ್ನು ತಾವು ಅನುಭವಿಸಿದ್ದೀರ. ಆದರೆ ಮಕರ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಮಟ್ಟಿಗೆ ಮಾನಸಿಕವಾಗಿ ಸ್ವಲ್ಪ ಅವರಿಗೆ ನೆಮ್ಮದಿ ಇರಲ್ಲ. ಸ್ವಲ್ಪ ಕಿರಿಕಿರಿ ಆಗ್ತಾ ಇದೆ ಈಗ ಸಮಯದಲ್ಲಿ. ಆದರೂ ಕೂಡ ಸ್ವಲ್ಪ ತಾಳ್ಮೆಯನ್ನು ಕಳ್ಕೊಳ್ಳದೆ ತಾವು ಅದನ್ನು ಏನೇ ಇದ್ದರೂ ಕೂಡ ಧೈರ್ಯವಾಗಿ ಎದುರಿಸ್ಕೊಂಡು ಮುಂದೇನಾಗುತ್ತೆ ನೋಡೋಣ, ಮುಂದೊಳ್ಳೆ ಸಮಯ ಬರುತ್ತೆ ಎನ್ನುವಂಥ ದೃಢ ನಿರ್ಧಾರವನ್ನು ತೆಗೆದುಕೊಂಡು ಆತ್ಮವಿಶ್ವಾಸದ ಮೇರೆಗೆ ತಾವು ಮುಂದುವರ್ಕೊಂಡು ಬರ್ತಾ ಇದ್ದೀರ. ಆದರೆ ಈ ವರ್ಷದಲ್ಲಿ ತಮಗೆ ಈ ಒಂದು ಯುಗಾದಿ ಹಬ್ಬ ಯಾವಾಗ ಆಗತ್ತೆ ಆ ದಿವಸದಿಂದ ತಮಗೆ ಒಳ್ಳೆಯ ಫಲಗಳು ಪ್ರಾಪ್ತಿಯಾಗತ್ತೆ. ಗುರುವಿನ ಅನುಗ್ರಹ ತಮಗೆ ಬರೋಕ್ಕೆ 1.5 ತಿಂಗಳ 2 ತಿಂಗಳ ಲೇಟ್ ಆದರೂ ಕೂಡ ತಮಗೆ ದೃಷ್ಟಿ ಬಂದಿರುತ್ತೆ. ಹಾಗಾಗಿ ಯಾವುದೇ ಗ್ರಹಗಳು ಬರೋ ಮುಂಚೆ ದೃಷ್ಟಿ ಬರುತ್ತೆ. ದೃಷ್ಟಿ ಬಂದ ಮೇಲೆ ಮುಂದೆ ಹೋಗ್ತೀವಿ. ನಾವು ಆದರೂ ಅಷ್ಟೇ ಯಾವುದೇನಿದ್ರೂ ಮುಂದೆ ನೋಡಿಬಿಟ್ಟು ಹೋಗ್ತೀವಿ. ನಾವು ದೃಷ್ಟಿ ಇಟ್ಬಿಟ್ಟು ನಾವು ಪಾದ ಇಡ್ತೀವಿ. ಹಾಗೆ ಅಂತ ಗುರುವಿನ ಪೂರ್ಣ ಅನುಗ್ರಹ ಪಾತ್ರರಾಗ್ತೀರಿ. ಮತ್ತು ಈ ಒಂದು ಮಕರ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಖರ್ಚು ವೆಚ್ಚ ಜಾಸ್ತಿ ಇದೆ, ಬಂಧು ವಿರೋಧ ಇದೆ. ಅಂದರೆ ತಾವು ತಮ್ಮ ನೆಂಟರ ಹತ್ರ ಬಂಧುರ ಹತ್ರ ಫ್ರೆಂಡ್ ಹತ್ರನೋ ಸ್ನೇಹಿತರು ಅವರು ಇವರು ಏನೋ ಒಂದಷ್ಟು ಜನ ತಮ್ಮ ಸಂಬಂಧಿಕರು ತಮ್ಮ ಸಂಪರ್ಕದಲ್ಲಿ ಇರ್ತಾರೆ, ಸ್ನೇಹಿತರು ಇರ್ತಾರೆ, ಆತ್ಮೀಯರು ಇರ್ತಾರೆ, ಎಲ್ಲರೂ ಇರ್ತಾರೆ. ಅಂಥವರು ಸಂದರ್ಭದಲ್ಲಿ ಸಂಪರ್ಕದಲ್ಲಿದ್ದಾಗ ಕೆಲವು ಜನರ ಹತ್ರ ಬಂಧು ವಿರೋಧ ಅಂದರೆ ವಿರೋಧ ಆಗ್ತದೆ. ನಿಮ್ಮ ಮಾತಿಗೆ ಅವ್ರು ಇಷ್ಟಪಡೋದಿಲ್ಲ ಅಥವಾ ನಿಮ್ಮ ಮಾತಿಗೆ ಅವ್ರು ಒಪ್ಕೊಳ್ಳಲ್ಲ ಅಂತ ಸ್ವಲ್ಪ ಮಟ್ಟಿಗೆ ನಿಮಗೆ ಅಸಮಾಧಾನ ಇದೆ. ಅಥವಾ ನಿಮಗೆ ಅವರು ಒಪ್ಕೊಂಡಿಲ್ಲ, ನೀವೆಲ್ಲ ಹೇಳಿದ್ರೆ ಅವ್ರು ಒಪ್ಕೊಂಡಿಲ್ಲ. ಹೀಗೆ ನಿಮ್ಮ ಪರವಾಗಿ ಹೇಳಬೇಕು ಅಂದ್ರೆ ನಿಮ್ಮ ಮಾತಿಗೆ ಅವ್ರು ಒಪ್ಕೊಂಡಿಲ್ಲ, ಅಥವಾ ಅವ್ರ ಪರವಾಗಿ ಹೇಳಬೇಕು ನಮಗೆ ಅವ್ರು ಒಪ್ಪಲಿಲ್ಲ. ಎರಡು ಒಂದೇನೆ ಅಂದರೆ ಹೊಂದಾಣಿಕೆ ಬರಲಿಲ್ಲ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ನಿಮಗೆ ಮನಸ್ತಾಪ ಅಸಮಾಧಾನ ಆಗುತ್ತೆ. ನಿಮ್ಮ ಸ್ನೇಹಿತರಲ್ಲಿ ಸ್ವಲ್ಪ ನಿಮಗೆ ವಿರೋಧ ಇದೆ, ಕುಟುಂಬದಲ್ಲಿ ಸ್ವಲ್ಪ ವಿರೋಧ ಇದೆ. ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಮತ್ತು ಮಾತುಗಳನ್ನು ಆದಷ್ಟು ನಾವು ಕಡಿಮೆ ಆಡಬೇಕು, ಮಿತಭಾಷಿ ಆಗಬೇಕು. ಯಾಕೆಂದರೆ ಶ್ರೀರಾಮಚಂದ್ರನು ಕೂಡ ಮಿತಭಾಷಿ ಆಗಿದ್ದ ಅಂತ ಹೇಳ್ತದೆ ಪುರಾಣ. ಹಾಗಾಗಿ ಮಿತಭಾಷಿ ಆಗಿರೋದು, ಎಲ್ಲಿ ಆಗೋ ಥರ ಮಾತಾಡಬೇಕು, ಎಲ್ಲಿ ಆಗದೇ ಇರೋ ಥರ ನಾವು ಮಾತಾಡಬೇಕು, ಎಲ್ಲಿ ಯಾರ ಹತ್ರ ಮಾತಾಡಬೇಕು, ಯಾವಾಗ ಮಾತಾಡಬೇಕು ಇಷ್ಟು ಸ್ವಲ್ಪ ತಿಳ್ಕೊಂಡು ಮಾಡಬೇಕು. ಯಾಕೆಂದರೆ ಸ್ವಲ್ಪ ನಿಮಗೆ ತೊಂದರೆ ಆಗ್ತದೆ ಮಾತಾಡಿದ್ರೆ. ಕಾರಣ ಏನು ಅಂತಂದರೆ ದ್ವಿತೀಯ ಭಾವದಲ್ಲಿ 2ನೇ ಭಾವದಲ್ಲಿ ರಾಹು ಇದ್ದಾನೆ. ವಾಕ್ಸ್ಥಾನದಲ್ಲಿ ರಾಹು ಇರೋದ್ರಿಂದ ನೀವೇನೇ ಮಾತಾಡಿದ್ರೂ ಕೂಡ ಕಾಂಟ್ರವರ್ಸಿ ಆಗುತ್ತೆ. 2ನೇ ಭಾವದಲ್ಲಿ ರಾಹು ಇದ್ದಾಗ ಮನೆ ಕಾಂಟ್ರವರ್ಸಿ ಆಗೋದಲ್ದೇ ಗೊಂದಲ ಆಗೋದ್ರ ಜೊತೆಗೆ ಕೆಲವೊಂದಷ್ಟು ನಾವು ತಪ್ಪು ಮಾತಾಡಿ ತೊಂದರೆಯಾಗಿ ಸಿಕ್ಕಿಸಿಕೊಳ್ಳುವಂಥದ್ದು, ಹಾಕಿಕೊಳ್ಳುವಂಥದ್ದು ಅಂಥದ್ದು ಕೂಡ ಇರುತ್ತೆ. ಹಾಗಾಗಿ ತಾವು ಮಾತಾಡುವಾಗ ತುಂಬ ಯೋಚನೆ ಮಾಡಬೇಕು. 2ನೇ ಮನೆಯಲ್ಲಿ ರಾಹು ಇರೋದ್ರಿಂದ ನಿಮ್ಮ ಮಾತಲ್ಲಿ ಕರೆಕ್ಟಾಗಿ ಹಿಡ್ತಾ ಇಟ್ಟುಕೊಂಡು ಮಾತಾಡಬೇಕಾಗುತ್ತೆ 1ನೇದಾಗಿ. ಇನ್ನು 2ನೇದಾಗಿ 2ನೇ ದ್ವಿತೀಯ ಭಾಗದಲ್ಲಿ ರಾಹು ಇರೋದ್ರಿಂದ ಹಣಕಾಸು ವಿಚಾರದಲ್ಲಿ ಸ್ಯೂರಿಟಿ ಹಾಕೋದು, ಗ್ಯಾರಂಟಿ ಹಾಕೋದು, ಅವ್ರಿಗಾರು ಗ್ಯಾರಂಟಿ ಕೊಡೋದು, ಮನೆ ಪತ್ರ ಅದು ಇದು ಕೊಡೋದು, ಒಡವೆ ಕೊಡೋದು, ಇಟ್ಕೊಳ್ಳಿ ನೀವು ಒಂದ್ಸಲ ಇಟ್ಕೊಂಡು ನಿಮ್ಮ ಸಮಸ್ಯೆ ಬಗೆಹರಿಸ್ಕೊಳ್ಳಿ ಅಂತ ಹೇಳೋದು, ಈ ಥರದ್ದೆಲ್ಲ ಮಾಡಬಾರ್ದು. ಆ ಥರ ಮಾಡಿದ್ರೆ ನಿಮಗೆ ತೊಂದರೆ ಆಗುತ್ತೆ. ಯಾಕೆಂದರೆ ದ್ವಿತೀಯದಲ್ಲಿರ್ತಕ್ಕಂಥ ರಾಹು ಅವೆಲ್ಲ ಹೊಡೆದಾಕ್ಬಿಡ್ತಾನೆ, ಅಂದರೆ ಲಾಸ್ ಮಾಡಿಬಿಡ್ತಾನೆ. ಹಾಗಾಗಿ ರಾಹುವಿನ ಎಫೆಕ್ಟಿಗೆ ತೊಂದರೆ ಆಗ್ತದೆ ನಿಮಗೆ. ಅದನ್ನು ಕೂಡ ಬಹಳ ತಾವು ಜಾಗ್ರತೆಯಿಂದ ನೋಡಬೇಕು. ಅದರ ಜೊತೆಗೆ ನಿಮಗೆ ಕೇತು ನಿಮಗೆ ಸ್ಥಾನ ಬದಲಾವಣೆ ಮಾಡೋದಕ್ಕೆ ಅವಕಾಶ ಕೊಡ್ತಾನೆ. ನೋಡಿ, ನಿಮಗೆ ಇರೋ ಸ್ಥಾನ ಚೆನ್ನಾಗಿದೆ ಅಂದರೆ ಎಲ್ಲೇ ಇರಿ, ಇಲ್ಲ ಅಂದರೆ ಸ್ಥಾನ ಬದಲಾವಣೆ ಮಾಡೋಕ್ಕೆ ಹೋಗಬೇಡಿ, ನಷ್ಟ ಆಗುವ ಸಾಧ್ಯತೆ ಇದೆ. ನಿಮ್ಮ ಮನೆ ಬದಲಾವಣೆ, ಸ್ಥಾನ ಬದಲಾವಣೆ, ಕೆಲಸ ಬದಲಾವಣೆ, ಈ ಥರದ ಬದಲಾವಣೆ ಮಾಡುವಂಥ ಯೋಗ ಇದೆ. ಬದಲಾವಣೆ ಆಗುತ್ತೆ. ಆದರೆ ಆಗುವಂಥ ಬದಲಾವಣೆ ನಿಮ್ಮ ಹಿಡಿತದಲ್ಲಿರಲಿ, ನಿಮ್ಮ ಕಂಟ್ರೋಲಲ್ಲಿರಲಿ. ಒಂದು ವೇಳೆ ನಿಮ್ಮ ಬದಲಾವಣೆಯಿಂದ ನಿಮಗೆ ಒಳ್ಳೆಯದಾಗತ್ತೆ ಅಂದರೆ ಬದಲಾವಣೆ ಮಾಡಿ. ಮುಂದೆ ಏನಾಗುತ್ತೆ ಅಂತ ಯೋಚನೆ ಮಾಡದೆ ಯಾವುದೇ ಒಂದು ನಿರ್ಧಾರ ತಗೊಳ್ಳದೆ ಏನೋ ಆಗುತ್ತೆ ಅಂತ ತಕ್ಷಣ ಆ ಥರ ಮಾಡೋಕ್ಕೆ ಹೋಗಬೇಡಿ, ಯೋಚನೆ ಮಾಡಬೇಕು. ಏಕೆಂದರೆ ಅಷ್ಟಮದಲ್ಲಿರ್ತಕ್ಕಂಥ ರಾಹು, ಅಷ್ಟಮದಲ್ಲಿರ್ತಕ್ಕಂಥ ಕೇತು ಮತ್ತು ರಾಹು ಕುಟುಂಬ ಅವರು ಸ್ವಲ್ಪ ಮಟ್ಟಿನ ಸ್ಥಾನ ಬದಲಾವಣೆ ಮಾಡುವಾಗ ಮೈಂಡ್ ಬದಲಾವಣೆ ಮಾಡ್ತಾರೆ. ಕೆಲವು ಕೊಡ್ತೀನಿ ಅಂದವ್ರು ಕೊಡಲ್ಲ, ಆಗತ್ತೆ ಅಂದವ್ರು ಆಗಲ್ಲ ಅಂತಾರೆ, ಆಗಲ್ಲ ಅಂದವ್ರು ಆಗತ್ತೆ ಅಂತಾರೆ. ಹೀಗೆ ಸ್ವಲ್ಪ ವಿರೋಧವಾಗಿ ನಿಮಗೆ ಕೆಲವೊಂದಷ್ಟು ವ್ಯವಹಾರಗಳು ನಡೆಯುತ್ತೆ. ಭಾಳ ತಾಳ್ಮೆ ವಹಿಸಬೇಕಾಗತ್ತೆ. 3ರಲ್ಲಿ ಶನಿ ಇದ್ದಾನೆ. ವಿಕ್ರಮ ಸ್ಥಾನದಲ್ಲಿರ್ತಕ್ಕಂಥ ಶನಿ ಕೋರ್ಟು ಕಚೇರಿ ವ್ಯಾಜ್ಯ ವ್ಯವಹಾರ ಏನೇ ಇದ್ದರೂ ಕೂಡ ಶತ್ರು ಧ್ವಂಸ ಆಗ್ತದೆ. 3ರಲ್ಲಿ ಶನಿ ಇದ್ದಾಗ ಪಿತರಾಯಿತ ಆಸ್ತಿಯಲ್ಲಿ ಸ್ವಲ್ಪ ಗೊಂದಲ, ತಂದೆ ಆಸ್ತಿ, ತಾಯಿ ಆಸ್ತಿ, ಅಜ್ಜನ ಮನೆ ಆಸ್ತಿ, ಹೆಂಡತಿ ಮನೆ, ಮಾವನ ಆಸ್ತಿ, ಈ ಥರದ್ದು ಯಾವುದೇ ಇರಲಿ, ಆ ಪಿತರಾಯಿತ ಆಸ್ತಿ ಅಂದರೆ ಹಿಂದಿನ ತಲೆಮಾರಿನ ಆಸ್ತಿ ಯಾವುದೇ ಇದ್ರೂ ಕೂಡ ಕೋರ್ಟು ಕಚೇರಿಗೆ ಹೋಗುವ ಸಾಧ್ಯತೆ ಇದೆ. ಕೋರ್ಟು ಕಚೇರಿಯಲ್ಲಿ ಇದ್ದರೆ ಅದನ್ನು ಕುಳಿತು ಮಾತಾಡಿದ್ರೆ ಆದರೆ ಬಗೆಹರಿಸಿ, ಇಲ್ಲ ಒಳ್ಳೆಯ ಸಮಯ ಬರೋವರೆಗೆ ಕಾಯಿರಿ. 2ರಲ್ಲಿ 1 ಮಾಡಿದ್ರೆ ನಿಮಗೆ ಸರಿ ಹೋಗುತ್ತೆ. ಸಮಯ ಬರ್ತಾ ಇದೆ, ಒಳ್ಳೆಯ ಸಮಯ ಬಂತು. ಈಗೇನು ಜೂನ್ ಜುಲೈಲೆಲ್ಲ ನೀವು ಏನು ಬೇಕಾದರೂ ನೀವು ಹೊಸ ಕೆಲಸಕ್ಕೆ ಪ್ರಾರಂಭ ಮಾಡ್ಬೋದು. ಜಾತಕ ಪರಿಶೀಲನೆ ಮಾಡ್ಕೊಂಡು ಮುಂದೋಗಿ ಸಾರಾವಳಿ ನೋಡ್ಕೊಳ್ಳಿ. ಹಾಗೆ ನಿಮ್ಮ ಮನೆ, ಕಾರು, ಪ್ಲಾಟ್ ಎಲ್ಲ ತೆಗೆದುಕೊಳ್ಳೋದಕ್ಕೆ ನಿಮಗೆ ಜೂನ್ ನಂತರದಲ್ಲಿ ಒಳ್ಳೆಯ ಯೋಗಗಳು ಬರುತ್ತೆ. ವರ್ಷ ಅಂತ್ಯದವರೆಗೂ ಕೂಡ, ಈ ವರ್ಷ ಮುಗಿಯುವವರೆಗೂ ಕೂಡ, ಅಂದರೆ ನೆಕ್ಸ್ಟ್ ಬರೋದಲ್ಲ ಮುಂದಿನ ಯುಗಾದಿ ಹಬ್ಬದವರೆಗೂ ಕೂಡ ನಿಮಗೆ ಈ ಯುಗಾದಿಯಿಂದ ಮುಂದಿನ ಯುಗಾದಿವರೆಗೂ ಕೂಡ ಚೆನ್ನಾಗಿರುತ್ತೆ ಈ ಒಂದು ರಾಶಿಯವರಿಗೆ ಅಂತ ನಾವು ಹೇಳಿದ್ವಿ. ಅಂದರೆ ಈ ವರ್ಷಾಂತ್ಯದವರೆಗೂ ಅನುಕೂಲ ಇದೆ. ಇನ್ನು ಮಕ್ಕಳ ವಿಚಾರ ಬರ್ತದೆ.
ಯಾಕೆಂದರೆ ಮಕ್ಕಳನ್ನ ನಾವು ನೋಡಬೇಕು. ವಿದ್ಯಾಭ್ಯಾಸ ಬಹಳ ಮುಖ್ಯವಾಗಿರುತ್ತದೆ. ಜೀವನಕ್ಕೆ ದುಡ್ಡೆಷ್ಟು ಮುಖ್ಯನೋ, ಜೀವಕ್ಕೆ ರಕ್ತ ಎಷ್ಟು ಮುಖ್ಯನೋ ಅಷ್ಟೇ ಮಕ್ಕಳಿಗೆ ವಿದ್ಯಾಭ್ಯಾಸ ಮುಖ್ಯವಾಗಿರ್ತದೆ. ಹಾಗಾಗಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಚಿಂತನೆ ಮಾಡಿದ್ರೆ ಮಕ್ಕಳು ಸ್ವಲ್ಪ ಹಠಮಾರಿತನ ಇರುತ್ತೆ, ಸ್ವಲ್ಪ ಕೋಪ ಇರುತ್ತೆ, ಸ್ವಲ್ಪ ಹಠ ಇರುತ್ತೆ, ತಾವು ಹೇಳಿ ಓದಿಸ್ಬೇಕಾಗತ್ತೆ. ಮಕ್ಕಳು ಸ್ವಲ್ಪ ಓದೋದ್ರ ಬಗ್ಗೆ ಆಸಕ್ತಿ ಕಮ್ಮಿ ಇರುತ್ತೆ. ಅದೆಲ್ಲ ತಾವು ಅದನ್ನು ಮಾನಿಟರ್ ಮಾಡಬೇಕು. ಏನು ಮಾಡಬೇಕಂದ್ರೆ ಓದೋದ್ರ ಬಗ್ಗೆ ಅವ್ರಿಗೆ ಗಮನ ಕೊಡಿ ಅಂತ ಹೇಳಬೇಕು. ಒಂದು ಸಲ ಹೇಳಿದ್ರೆ 4 ಸಲ ಹೇಳಬೇಕು. ಮತ್ತು ಟ್ಯೂಷನ್ಗೆ ಏನಾದರೂ ಹಾಕಬೇಕು. ಓದೋದ್ರ ಬಗ್ಗೆ ಹೆಚ್ಚಿನ ಅವಕಾಶ ಮಾಡಬೇಕು, ಹೆಚ್ಚು ಟೈಮ್ ಅವ್ರಿಗೆ ಕೊಡಬೇಕು. ನೆನಪಿನ ಶಕ್ತಿ ಸ್ವಲ್ಪ ಕಮ್ಮಿ ಇರುತ್ತೆ. ಸ್ವಲ್ಪ ಬಾಯಿನಲ್ಲಿ ಜೋರಾಗಿರ್ತಾರೆ, ಹುಷಾರಾಗಿರ್ತಾರೆ, ಎಲ್ಲ ಇರ್ತಾರೆ, ಚುರುಕಾಗಿರ್ತಾರೆ. ತುಂಬ ಚುರುಕಾಗಿದ್ದರೂ ಕೂಡ ಓದೋದ್ರಲ್ಲಿ ಹಿನ್ನಡೆ ಇರುತ್ತೆ, ನೆನಪಿನ ಶಕ್ತಿ ಕಮ್ಮಿ ಇರುತ್ತೆ. ಬುದ್ಧಿಸ್ಥಾನದ ಎಫೆಕ್ಟ್ ಇದ್ದಾಗ ಸ್ವಲ್ಪ ಮಟ್ಟಿಗೆ ಆ ಥರ ವ್ಯತ್ಯಾಸ ಆಗ್ತದೆ. ಅದು ಯಾವಾಗಲೂ ಇರೋದಿಲ್ಲ, ಕೆಲವು ಸಮಯ ತಾತ್ಕಾಲಿಕವಾಗಿರುತ್ತೆ. ತಾತ್ಕಾಲಿಕವಾಗಿ ಆದರೂ ಕೂಡ 1 ವರ್ಷ ತೊಂದರೆ ಆಗ್ತದೆ. ಹಾಗಾದರೂ ಕೂಡ 1 ವರ್ಷ ತೊಂದರೆ ಆಗದಿದ್ದಂಗೆ ಮುಂದುವರ್ಸ್ಕೊಂಡು ಹೋಗೋದು ಭಾಳ ಮುಖ್ಯವಾಗಿರುತ್ತೆ. ಹಾಗಾಗಿ ಮಕರ ರಾಶಿಯವರು ಭಾಳ ಉತ್ತಮ ಫಲವನ್ನು ಅನುಭವಿಸುವಂಥ ಯೋಗ ಇದೆ. ಅವರಿಗೆ ಮದುವೆ ಆಗದವ್ರು ಮದುವೆ ಆಗುವಂಥ ಯೋಗ, ವಿವಾಹದ ನಂತರದಲ್ಲಿ ಏನಾದರೂ ಅವರಿಗೆ ಏನಾದರೂ ಒಳ್ಳೆಯ ಜೀವನದಲ್ಲಿ ಯಶಸ್ಸು ಅವರಿಗೆ ಕಾಣುವಂಥ ಯೋಗ, ಸಂತಾನ ಆಗುವಂಥ ಯೋಗ, ಮನೆ ಕಾರು ಫ್ಲಾಟ್ ತೆಗೆದುಕೊಳ್ಳುವಂಥ ಯೋಗ, ಕೃಷಿ ಜೀವನ ತೆಗೆದುಕೊಳ್ಳುವಂಥ ಯೋಗ ಕೂಡ ಇರುತ್ತೆ. ಮಕರ ರಾಶಿಯವರಿಗೆ ಇನ್ನು ಹೆಚ್ಚಿನ ಅನುಕೂಲ ಅಂತಂದರೆ ಅವರಿಗೆ ಕೃಷಿ ಜಮೀನಲ್ಲಿ ಕೆಲಸ ಮಾಡ್ತಕ್ಕಂಥ ಕೃಷಿಕರಿಗೆ ಕೃಷಿಕೂ ನಾಸ್ತಿ ದುರ್ಭಿಕ್ಷ, ಕೃಷಿಕರಿಗೆ ಅನುಕೂಲ ಆಗ್ತದೆ. ಆ ಕೃಷಿಕರಿಗೆ ಮಳೆ ಬೆಳೆ ಚೆನ್ನಾಗಿ ಆಗ್ತದೆ. ಆಮೇಲೆ ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಅವರಿಗೆ ಅನಾನುಕೂಲ ಇರುತ್ತೆ. ಅಂದರೆ ಕೃಷಿಗೂ ನಾಸ್ತಿ ದುರ್ಭಿಕ್ಷ, ಊಟ ತಿಂಡಿ ಬಟ್ಟೆಗೆ ಜೀವನಕ್ಕೆ ಕೊರತೆ ಆಗಲ್ಲ, ಆದರೆ ನಮಗೆ ದುರ್ಭಿಕ್ಷ ಇಲ್ಲ, ಆದರೆ ದುಡ್ಡಿಲ್ಲ, ಹಾಗಾಗ್ತದೆ. ಅದನ್ನು ಕೂಡ ಸ್ವಲ್ಪ ನಾವು ಚಿಂತನೆಯನ್ನು ಮಾಡಬೇಕು. ಆ ನಂತರದಲ್ಲಿ ತಮಗೆ ಮಕ್ಕಳು ವಿದ್ಯಾಭ್ಯಾಸ ಆದಮೇಲೆ ತಮ್ಮ ಆರೋಗ್ಯವನ್ನು ನೋಡ್ಕೋಬೇಕಾಗುತ್ತದೆ. ಆರೋಗ್ಯಕ್ಕೆ ಸ್ವಲ್ಪ ತೊಂದರೆ ಇದೆ ನಿಮಗೆ, ಒಂದು ಗ್ಯಾಸ್ಟ್ರಿಕ್ ಆಗುತ್ತೆ, ಇಲ್ಲ ಬೆನ್ನು ನೋವು, ಸೊಂಟ ನೋವು, ಕತ್ತು ನೋವು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ಸಣ್ಣ ಪುಟ್ಟ ನೋವುಗಳು ಕಾಣಿಸ್ಕೊಳ್ಳುತ್ತೆ. ಅದನ್ನು ಕೂಡ ಸ್ವಲ್ಪ ನಾವು ಹುಷಾರಾಗಿ ಇದು ಮಾಡಬೇಕಾಗತ್ತೆ. ನಿಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತದೆ, ಸಣ್ಣ ಪುಟ್ಟ ವ್ಯತ್ಯಾಸ ಆಗುತ್ತೆ, ಅದನ್ನು ಸ್ವಲ್ಪ ನೋಡ್ಕೋಬೇಕು, ಆರೋಗ್ಯದ ಬಗ್ಗೆ ಗಮನ ವಹಿಸಬೇಕಾಗತ್ತೆ. ಮತ್ತು ಜಾಯಿಂಟ್ ಪೇನು, ನರಗಳ ವೀಕ್ನೆಸ್ ಬರುತ್ತೆ, ಅದನ್ನು ಕೂಡ ತಾವು ಜಾಗ್ರತೆ ವಹಿಸ್ಕೊಂಡು ಸ್ವಲ್ಪ ತಾತ್ಕಾಲಿಕ ಮೆಡಿಸಿನ್ ಅವಶ್ಯಕತೆ ಇದ್ದರೆ ಮಾಡಿ, ಅದು ಅವರಿಗೆ ಒಳ್ಳೆಯದಾಗ್ತದೆ. ಆನಂತರದಲ್ಲಿ ಕಲಾವಿದರಿಗೆ ಅನುಕೂಲ ಇದೆ. ಆನಂತರದಲ್ಲಿ ಹಣಕಾಸು ವಿಚಾರ ಲೇವಾಲಿ ಮಾಡೋರಿಗೆ ಅನುಕೂಲ ಇದೆ. ವೈದ್ಯರಿಗೆ, ಅಧ್ಯಾಪಕರಿಗೆ, ಮತ್ತು ನ್ಯಾಯವಾದಿಗಳಿಗೆ ಅವರಿಗೆ ಅನುಕೂಲ ಇದೆ. ಕೃಷಿಕರಿಗೆ ಅನುಕೂಲ ಇದೆ. ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ತೊಂದರೆ ಇದೆ. ಅಂದರೆ ವರ್ಕ್ಶಾಪಲ್ಲಿ ಕೆಲಸ ಮಾಡೋರು, ಗಾರ್ಮೆಂಟಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ, ಮತ್ತು ಇಂಜಿನಿಯರ್ಗಳಿಗೆ, ಅಂದರೆ ಪ್ರಾಕ್ಟಿಕಲಿ ಸಾಫ್ಟ್ವೇರು ಮತ್ತು ಹಾರ್ಡ್ವೇರು ಇಂಜಿನಿಯರಿಂಗ್ ಕೆಲಸ ಮಾಡೋರಿಗೆ ಸ್ವಲ್ಪ ಅಡಚಣೆ ಇದೆ. ಆನಂತರದಲ್ಲಿ ರಿಯಲ್ ಎಸ್ಟೇಟ್ ಮಾಡೋರಿಗೆ ಅನುಕೂಲ ಇದೆ. ಭೂಮಿ ಸಂಬಂಧ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ, ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇರೋರಿಗೆ ಅವ್ರಿಗೆ ಅನುಕೂಲ ಇದೆ. ಪತ್ರಿಕೋದ್ಯಮದಲ್ಲಿರೋರು ಮತ್ತು ಮೀಡಿಯಾದಲ್ಲಿರೋರು, ಲೇಖಕರು, ಕತೆ ಕಾದಂಬರಿ ಬರೀತಕ್ಕಂಥ ವ್ಯಕ್ತಿಗಳು, ಮತ್ತು ಆ ಕಲಾವಿದರಿಗೆಲ್ಲ ಶಿವಫಲಗಳು ಪ್ರಾಪ್ತಿಯಾಗತ್ತೆ. ರಾಜಕೀಯ ವ್ಯಕ್ತಿಗಳಿದ್ದರೆ ಅವರಿಗೂ ಕೂಡ ಮಧ್ಯಮ ಶಿವಫಲ ರಾಜಕೀಯ ವ್ಯಕ್ತಿಗಳಿಗಿದೆ ಅಂತ ಹೇಳ್ತೀವಿ. ದುಡ್ಡು ಕಳೆದುಕೊಳ್ಳುವಂಥ ಯೋಗ ಇದೆ ರಾಜಕೀಯದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ. ಈ ಒಂದು ರಾಶಿ ದುಡ್ಡು ಕಳೆದುಕೊಳ್ಳುವಂಥ ಯೋಗ. ಕಾರಣ 2ರಲ್ಲಿ ರಾಹು, ಅಷ್ಟಮದಲ್ಲಿ ಕೇತು. ನೀವು ಏನೋ ಒಂದು ಬರುತ್ತೆ ಅಂತ ಹಾಕಿರ್ತೀರೋದು ಬರೋದಿಲ್ಲ. ನೀವು ಅದು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ದುಡ್ಡು ಬರೋಲ್ಲ, ಅದೊಂದಿರುತ್ತೆ. ಭಾಳ ಹುಷಾರಾಗಿ ಮಾಡಬೇಕಾಗತ್ತೆ. ಮತ್ತು ಶೇರ್ ಮಾರ್ಕೆಟಲ್ಲಿ ದುಡ್ಡು ಹಾಕಿದವರಿಗೆ ಅದಕ್ಕೆ ಕಳೆದುಕೊಳ್ಳುವಂಥ ಯೋಗ ಕೂಡ ಅದೂ ಇರುತ್ತೆ. ಅದಕ್ಕೂ ಭಾಳ ಜಾಗ್ರತೆಯನ್ನು ತಾವು ವಹಿಸಬೇಕಾಗತ್ತೆ. ಹೀಗೆ ಸಾಮಾನ್ಯವಾಗಿ ಈಗ ಕಾರ್ಮಿಕ ವರ್ಗದವರಿಗೆ ಸ್ವಲ್ಪ ಅಡಚಣೆ ಇದೆ, ಅದು ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗತ್ತೆ. ಮತ್ತು ಇನ್ನು ಕೆಲವೊಂದಷ್ಟೆಲ್ಲ ವ್ಯವಹಾರಗಳಿರುತ್ತೆ. ಇನ್ನೇನೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಅಂಗಡಿ ಇಟ್ಕೊಂಡು ಇರ್ತೀವಿ, ಅಂಥವ್ರಿಗೆಲ್ಲ ಸ್ವಲ್ಪ ಅನುಕೂಲ ಇದೆ ಅಂತೆ. ಚಿಕ್ಕ ವ್ಯಾಪಾರ ಮಾಡೋರಿಗೆಲ್ಲ ಅನುಕೂಲ ಇದೆ. ದೊಡ್ಡ ದೊಡ್ಡ ಕೆಲಸ ಮಾಡೋರಿಗೆ ಸ್ವಲ್ಪ ಅನಾನುಕೂಲ ಇದೆ. ಇನ್ನು ಪೆಟ್ರೋಲ್ ಬಂಕ್ ಇಟ್ಕೊಂಡವರಿಗೆ, ಮತ್ತು ದೊಡ್ಡ ದೊಡ್ಡ ಇಂಡಸ್ಟ್ರಿ ಇಟ್ಕೊಂಡವರಿಗೆ, ವರ್ಕ್ಶಾಪ್ಗಳು ಇಟ್ಕೊಂಡವರಿಗೆ, ಇವರಿಗೆಲ್ಲ ಸ್ವಲ್ಪ ಮಟ್ಟಿಗೆ ಅಡಚಣೆ ಇದೆ. ಸ್ವಲ್ಪ ಅಡಚಣೆಯಿಂದ ಆರ್ಥಿಕ ಸಂಕಷ್ಟ ಸಣ್ಣ ಪುಟ್ಟದಿದ್ರೂ ಸ್ವಲ್ಪ ವ್ಯಾಪಾರದಲ್ಲಿ ಹಿನ್ನಡೆ ಆಗೋದು, ಬಿಸ್ನೆಸ್ ರೊಟೇಷನ್ ಆಗದೆ ಇರೋದು, ದುಡ್ಡುಗಳ ಸ್ಟ್ರಕ್ ಆಗೋದು, ರಿಕವರಿ ಆಗದೆ ಇರೋದು, ಈ ಥರ ಸಣ್ಣ ಪುಟ್ಟ ಸಮಸ್ಯೆ ಆಗ್ತದೆ. ದೊಡ್ಡದೇನಿರಲ್ಲ, ಆದರೂ ಅದಕ್ಕೆ ಸ್ವಲ್ಪ ಜಾಗ್ರತೆ ವಹಿಸ್ಕೊಂಡ್ರೆ ಅದನ್ನು ತಾವು ಕಂಟ್ರೋಲ್ ಮಾಡ್ಕೋಬೋದು, ಅದು ಕೂಡ ಒಳ್ಳೆಯದಾಗುತ್ತೆ. ಈಗ ಸಾಮಾನ್ಯವಾಗಿ ನಿಮ್ಗೆ ಹೇಳಬೇಕಂದ್ರೆ ಈ ಧನುರಾಶಿಯವರಿಗೆ ಸಾಮಾನ್ಯ ಉತ್ತಮ ಫಲ ಅಂತ ನಾವು ಹೇಳ್ತೀವಿ. ಅವರಿಗೆ ಒಳ್ಳೆಯದಾಗಲಿ. ಧನುರಾಶಿಯವರಿಗೆ ಏನಾದರೂ ಕಷ್ಟ ಕಾರ್ಪಣ್ಯ ಇದ್ದರೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಸಣ್ಣ ಪುಟ್ಟ ಪರಿಹಾರ ಮಾಡಿಕೊಂಡ್ರೂ ಸಾಕು, ಎಲ್ಲ ರೀತಿಯ ಅನುಕೂಲ ಆಗುತ್ತೆ. ಈ ಮಕರ ರಾಶಿಯವರಿಗೆ ಯಾರಾದರೂ ಕಷ್ಟದಲ್ಲಿ ಕಾರ್ಪಣ್ಯದಲ್ಲಿದ್ದರೆ ಅದಕ್ಕೆ ಹತ್ತಿರಲಿರ್ತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಶನಿವಾರ ದಿವಸ ತುಳಸಿಯಿಂದ ಅರ್ಚನೆ ಮಾಡಿ ನಿಮ್ಮ ಕಷ್ಟ ನಷ್ಟ ದುಃಖ ಎಲ್ಲೋ ಪರಿಹಾರ ಹೊಂದಿ ಸುಖ ಶಾಂತಿ ಸಮೃದ್ಧಿ ವಸ್ತುವಾನ ಧನಕನಕಾದ ಐಶ್ವರ್ಯಗಳೆಲ್ಲವೂ ನಿಮ್ಮ ಮನೆಯಲ್ಲಿ ನೆಲೆಸುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.